ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿಯರ್ ವ್ಲಾಗರ್ ಲಕ್ಷ್ಮಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ನನ್ನ ಮಾರ್ನಿಂಗ್ ರೊಟೀನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಂಗೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಬೆಳಗ್ಗೆ ಆಚೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಅಂದರೆ ಕಸ ಗುಡಿಸಿ ನೀರೆಲ್ಲ ಹಾಕಿ ರಂಗೋಲಿ ಹಾಕ್ಬಿಟ್ಟು ಬಂದು ಇವಾಗ ಕಿಚನ್ಗೆ ಬಂದು ಟೀ ಮಾಡೋಕ್ಕೆ ಇಟ್ಟಿದ್ದೀನಿ, ಹಾಲು ಕಾಯೋಕ್ಕೆ ಅಂತ. ನನಗೆ ನಿನ್ನೆಯಿಂದ ತುಂಬ ಕೋಲ್ಡ್ ಆಗಿಬಿಟ್ಟಿತ್ತು. ಅದರಿಂದ ಶುಂಠಿ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಶುಂಠಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಸ್ವಲ್ಪ ರಿಲೀಫ್ ಸಿಗ್ಬೋದು ಅಂತ. ಅಷ್ಟರಲ್ಲಿ ಹಾಲು ಕೂಡ ಬಿಸಿ ಆಗಿತ್ತು. ಇನ್ನು ಟೀಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಸ್ವಲ್ಪ ಹಾಲನ್ನ ಪಕ್ಕಕ್ಕೆ ತೆಗೆದಿಡ್ತಾ ಇದ್ದೀನಿ. ಟೀ ಪೌಡರ್ ಶುಗರ್ ಎಲ್ಲ ಹಾಕಿದ್ಮೇಲೆ ಟೀ ಚೆನ್ನಾಗಿ ಈ ಥರ ಕುದೀತಾ ಇರುವಾಗ ಜಜ್ಜಿಟ್ಕೊಂಡಿರೋ ಶುಂಠಿ ಕೂಡ ಹಾಕಿದ್ರೆ ಬಿಸಿ ಬಿಸಿಯಾಗಿರುವಂಥ ಸೂಪರ್ ಆಗಿರುವಂಥ ಶುಂಠಿ ಟೀ ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಶುಂಠಿ ಟೀ. ಬಟ್ ಯಾವಾಗೂ ಮಾಡಲ್ಲ, ಈ ರೀತಿ ಕೋಲ್ಡ್ ಆದಾಗ ಆಮೇಲೆ ಚಳಿಗಾಲ ಆ ಥರ ಆದಾಗ ಮಾಡ್ಕೊಂಡು ಕುಡಿತಾ ಇರ್ತೀನಿ. ನೋಡಿ ನನ್ನ ಫೇಸ್ ಕೂಡ ತುಂಬ ಡಲ್ ಆಗೋಗಿದೆ. ಇವಾಗ ಟಿಫನ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಅಂತ ಇದ್ಕಿದ ಅವರೆಕಾಳು ಸಾರು ಮತ್ತು ದೋಸೆ ಮಾಡ್ತಿದ್ದೆ. ಅದ್ರ ಜೊತೆಗೆ ಇದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇದ್ಕಿದ ಅವರೆಕಾಳು ಸಾರು ಮಾಡೋದು ಕೂಡ ತುಂಬ ಸಿಂಪಲ್ಲು. ನಾವೇನು ಚಿಕನ್ ಸಾಂಬಾರು ಮಾಡ್ತೀವಲ್ಲ ಸೊ ಅದೇ ಥರ ಮಸಾಲೆ ರೆಡಿ ಮಾಡಿಕೊಂಡು ರುಬ್ಬಿಟ್ಟು ಸಾರು ಮಾಡೋದು. ಇಲ್ಲಿ ಕಟ್ ಮಾಡ್ತಿದ್ರೆ ಈ ಚಾಕು ಎರಡು ಕಡೆ ಕೂಡ ಕಟ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ನೋಡ್ತಿದ್ದೆ ಯಾವ ಕಡೆ ಶಾರ್ಪ್ ಐತೆ ಅಂತ. ಮೊದಲು ಕೊಬ್ಬರಿನ ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಕೊಬ್ಬರಿ ರುಬ್ಬಿಟ್ಕೊತೀನಿ. ಯಾಕಂದರೆ ಎಲ್ಲ ಒಂದೇ ಸರಿ ಹಾಕ್ಬಿಟ್ರೆ ಕೊಬ್ಬರಿ ಸರಿಯಾಗಿ ಮಿಕ್ಸ್ ಆಗಲ್ಲ, ಹಂಗಂಗೆ ಇರುತ್ತೆ. ಅದರಿಂದ ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇದ್ಕಿದ ಅವರೆಕಾಳು ಸಾರು ಎಲ್ಲರೂ ಮಾಡೋ ಥರನೇ ಅಲ್ವಾ, ಸೊ ಅದರಿಂದ ಎಲ್ಲ ಪ್ರೊಸೆಸ್ ಏನು ತೋರಿಸ್ಲಿಲ್ಲ. ನೋಡಿ ಮಸಾಲೆ ರುಬ್ಕೊಂಡಾದಮೇಲೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಅವರೆಕಾಳು ಕೂಡ ಅದರಲ್ಲೇ ಹಾಕಿ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ. ಯಾಕಂದರೆ ಅದು ಹಸಿ ವಾಸನೆ ಇರುತ್ತಲ್ವ, ಸೊ ಅದೆಲ್ಲ ಕೂಡ ಫ್ರೈ ಮಾಡಿದಾಗ ಹೋಗ್ಬಿಡುತ್ತೆ. ಚೆನ್ನಾಗಿರುತ್ತೆ ಸಾರು ತಿನ್ನೋಕ್ಕೂ ಕೂಡ. ಸ್ಮೆಲ್ ಕೂಡ ಗಮ್ ಅಂತ ಬರ್ತಿರುತ್ತೆ. ಇದೆಲ್ಲ ಕೂಡ ಹಾಕಿ ಫ್ರೈ ಮಾಡ್ಕೊಂಡಾದ್ಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಇದ್ಕಿದ ಬೇಳೆ ಬೇಯೋವರೆಗೂ ಕೂಡ ಬೇಯಿಸ್ಕೊಂಡ್ರೆ ಸಾರು ರೆಡಿಯಾಗಿ ಹೋಗುತ್ತೆ. ಇದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೇಕು, ಯಾಕಂದರೆ ಇದು ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗಿ ಹೋಗುತ್ತೆ ಅದರಿಂದ. ಇನ್ನು ದೋಸೆ ಇಟ್ಟು ರಾತ್ರಿ ರುಬ್ಬಿಟ್ಟಿದ್ನಲ್ಲ, ನೋಡಿ ಯಾವ ಥರ ಮೇಲೆ ಬಂದಿದೆ ಅಂತ. ರಾತ್ರಿ ರುಬ್ಬಿಟ್ಟಾಗ ಇದರಲ್ಲಿ ಅರ್ಧಕ್ಕೆ ಮಾತ್ರ ಇತ್ತು, ಇವಾಗ ನೋಡಿ ಫುಲ್ ಬಂದುಬಿಟ್ಟೈತೆ. ಇವಾಗ ಕಲಸಿದ್ರೆ ನೋಡಿ ಮತ್ತೆ ಸೇಮ್ ಅರ್ಧಕ್ಕೆ ಆಗೋಗುತ್ತೆ. ಈ ಥರ ದೋಸೆ ಇಟ್ಟಿದ್ರೆ ಚೆನ್ನಾಗಿ ಬರುತ್ತೆ ದೋಸೆ ಎಲ್ಲ ಕೂಡ. ಮೊದಲು ನನಗೆ ಮಗಳಿಗೆ ಬೇಕಾದಷ್ಟು ಒಂದೆರಡು ದೋಸೆ ಮಾತ್ರ ಹಾಕ್ಕೊಡ್ತೀನಿ. ಮತ್ತು ನಾವು ತಿನ್ನುವಾಗ ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಫಸ್ಟು ಅವಳನ್ನ ರೆಡಿ ಮಾಡಿ ಅವ್ಳಿಗೆ ತಿನ್ನಿಸ್ಬಿಟ್ಟು ಕಲಿಸ್ಬಿಟ್ಟಾದಮೇಲೆ ನಾವು ತಿನ್ನೋ ಟೈಮಲ್ಲಿ ಮತ್ತೆ ನಮ್ಗೆ ಬೇಕಾಗಿರೋ ದೋಸೆ ಹಾಕ್ಕೊತೀವಿ. ಇವಾಗ ಅವಳಿಗೆ ಮಾತ್ರ ಒಂದೆರಡು ದೋಸೆ ಮಾಡ್ತಾಯಿದ್ದೀನಿ. ಇದು ದೋಸೆ ಮಾಡ್ತಾ ಮಾಡ್ತಾ ಅವಳನ್ನು ಕೂಡ ಹಂಗೆ ಸ್ಕೂಲ್ಗೆ ರೆಡಿ ಮಾಡಿಬಿಡ್ತೀನಿ. ದೋಸೆ ಹಾಕಿ ತಿನ್ನಿಸ್ಬಿಟ್ಟು ದಿಶಾನ ರೆಡಿ ಮಾಡಿ ಸ್ಕೂಲ್ಗೆಲ್ಲ ಕಳಿಸಿದ್ದಾಯಿತು. ಆ್ಯಂಡ್ ಇವಾಗ ಶುಕ್ರವಾರ ಅಲ್ವಾ, ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಇನ್ನು ಪೂಜೆ ಬೇರೆ ಮಾಡಬೇಕಲ್ವ. ಸೊ ನಾನೇನು ಇವತ್ತು ಸ್ನಾನ ಮಾಡಲಿಲ್ಲ, ಯಾಕಂದರೆ ತುಂಬ ಕೋಲ್ಡಾಗಿ
ಇವಾಗ ನನಗೆ ಸುಸ್ತು ಮೈಕೈ ನೋವು ಇದೆಲ್ಲ ಜಾಸ್ತಿ ಇದೆ. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ರೆ ನಮ್ಮ ಅತ್ತೆ ಅವರು ಸ್ನಾನ ಮಾಡಿ ಪೂಜೆ ಮಾಡ್ತಾರೆ. ಮನೆಯೆಲ್ಲ ಕ್ಲೀನ್ ಮಾಡಾದ್ಮೇಲೆ ನಮ್ಮ ಅತ್ತೆಯವರು ಸ್ನಾನ ಮಾಡಿ ಪೂಜೆ ಮಾಡ್ತಿದ್ರು. ಹಿಂಗೆ ಟಿವಿಯಲ್ಲಿ ಭಕ್ತಿ ಚಾನಲಲ್ಲಿ ಇದೇ ತಿರುಪತಿಯಿಂದ ಲೈವ್ ಬರ್ತಿತ್ತು. ಸೊ ಅದನ್ನೇ ನೋಡಿಕೊಂಡು ನಾನು ಕೂತ್ಕೊಂಡಿದ್ದೆ. ಹಂಗೆ ಪೂಜೆ ಮಾಡ್ತಿದ್ರಲ್ಲ, ಸೊ ಅದರಿಂದ ಕೂಡ ಇದೇ ಚಾನಲೇ ಇಡೋದು. ದೇವ್ರ ಸಾಂಗ್ ಎಲ್ಲ ಬರ್ತಿರುತ್ತೆ ಅಲ್ವಾ, ಪೂಜೆ ಮಾಡೋ ಟೈಮಲ್ಲಿ ಇದೇ ಚಾನಲ್ ಇಟ್ಕೊಂಡು ಪೂಜೆ ಮಾಡೋದು ನಾನು ಕೂಡ. ಸೊ ನೋಡಿದ್ರಲ್ಲ ಗಾಯ್ಸ್, ಇಷ್ಟು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ